Hello, Jai Hind everyone. Welcome to Maths Bro channel. My name is Vinay and I welcome you all on RPF 2024 session. Already we have done 30 questions. Previous videos ಅಲ್ಲಿ ನೋಡ್ರಿ 30 questions already cover ಆಗಿದೆ. ಇದು 31 question ಇಂದ next ಮಾಡೋಣ ಈ ಕ್ಲಾಸ್ ಅಲ್ಲಿ. Okay, moving ahead to this. So, this is question number 31, but before question number 31, what we will do, we'll just solve basic question first and ಆಮೇಲೆ ಇದು question ಗೆ ಬರೋಣ. Okay, let's see the next question here. Yes, let's start from this now. Convert the given value to fractions. ಇದು fractions ಗೆ change ಮಾಡಬೇಕು. ನೋಡ್ರಿ 0.456666 ಇದು ಕಂಟಿನ್ಯೂ ಇದೆ. ಎಲ್ಲಿ ಮಟ್ಟ? ಇನ್ಫಿನಿಟಿ ಮಟ್ಟ. Okay, it is going till infinity. What is the value here? Yes, students are present. In ಮಾಡ್ತಿರಲಿ. Yes, some students are present. In ಹೇಳ್ರಿ 45666 ಯಾವ ಆಪ್ಷನ್ ನೋಡ್ರಿ. This question was asked in RPF 2019 SI examination. Okay, 45666 ಏನಿದೆ? ಕಂಟಿನ್ಯೂ ಇದೆ. Okay, recurring number. So ಯಾವಾಗೂ ಯಾವುದೇ ನಂಬರ್ ಬೇಸಿಕ್ ನೋಡ್ರಿ. ಫಸ್ಟ್ ಆಫ್ ಆಲ್, suppose the number is 1.444444. ಅದು ನಂಬರ್ ಫಸ್ಟ್ ಆಫ್ ಆಲ್ you can write it as 1.4 bar. Suppose the number is 2.323232 ಆ ಪ್ರಕಾರ you can write this as, okay, you can write this as 2.32 bar. I hope this is clear. I hope this is clear to everyone. Next ನೋಡ್ರಿ 45666 ಕಂಟಿನ್ಯೂ ಇದೆ. ಬರೀ 6 ಮೇಲೆ ಬಾರ್ ಹಾಕ್ರಿ. ಇದು ಬರೀರಿ x is equal to how much? 0.456 ನಂಬರ್ ಏನಿದೆ. ರಿಪೀಟ್ 6 ಮೇಲೆ ಏನ್ ಹಾಕ್ರಿ? ಬಾರ್ ಹಾಕ್ಬೇಕು. I hope this is clear. ಯಾಕಂದ್ರೆ 6 number is repeating, so put a bar on this. Clear? Next. ಈ ಪ್ರಕಾರ questions ಕೇಳ್ತಾರೆ ನಿಮಗೆ directly. They can ask like this, they can ask like this. 456 bar ಅಂದ್ರೆ ಎಷ್ಟು? What is this? What is the answer here? ಏನ್ ಮಾಡ್ರಿ? See the steps now. 456 ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ? 45 ಮೇಲೆ ಬಾರ್ ಇಲ್ಲ. 45 ಸಂಖ್ಯೆ ಮೇಲೆ ಬಾರ್ ಇಲ್ಲ. ಇದು ಸಂಖ್ಯೆಯಿಂದ 45 ಮೈನಸ್ ಮಾಡ್ರಿ. 45 ಗೆ ಏನ್ ಮಾಡ್ರಿ? ಮೈನಸ್ ಮಾಡ್ರಿ. 45. 6 minus 5, 1. 5 minus 4, 1. 4 ಬರೀರಿ. 411. 411 ಬರೀರಿ. ಓಕೆ ಸರ್. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಮೇಲೆ ಬಾರ್ ಇದೆ ಇಲ್ಲಿ? ಎಷ್ಟು ಸಂಖ್ಯೆ ಮೇಲೆ ಬಾರ್ ಇದೆ? ಯು ಕ್ಯಾನ್ ಸಿ ಹಿಯರ್ 1 ಸಂಖ್ಯೆ ಮೇಲೆ ಬಾರ್ ಇದೆ. ಆ ಬಾರ್ ಇಸ್ ದೇರ್ ಆನ್ 1 ನಂಬರ್. 19 ಬರೀರಿ ಇಲ್ಲಿ. 179 ಬರೀರಿ. ಎಷ್ಟು ಸಂಖ್ಯೆ ಮೇಲೆ ಬಾರ್ ಇಲ್ಲ? 2 ಸಂಖ್ಯೆ ಮೇಲೆ ಬಾರ್ ಇಲ್ಲ. 56 4 ಮತ್ತು 5 ಮೇಲೆ ಬಾರ್ ಇಲ್ಲ. 2 ಸಂಖ್ಯೆ 2 zeros ಬರೀರಿ. 411 by 900. 411 by 900. Answer for the question here. 411 by 900. I hope this is clear to each and everyone. Extra question if you want, just see here. Okay, I will erase this part. For example, 0.342 bar. Okay, now see here. ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ? Yes ಗುರು, ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲ? 3. ಏನ್ ಮಾಡಬೇಕು? 3 ಮೈನಸ್ ಮಾಡಬೇಕು. ಕಮ್ ಆನ್ ಎವ್ರಿವನ್, ಲೆಟ್ಸ್ ಮೈನಸ್ ಇಟ್. ಮೈನಸ್ 3. 342 ಮೈನಸ್ 3 ಎಷ್ಟು? 339 ಆಗುತ್ತದೆ. 339 ಬರೀರಿ. 339 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಮೇಲೆ ಬಾರ್ ಇದೆ ಈಗ? 1 2 ಏನ್ ಬರಬೇಕು? 9 ಎಷ್ಟು ಮೇಲೆ ಬಾರ್ ಇಲ್ಲ? 1 ಸಂಖ್ಯೆ ಅಷ್ಟೇ 0 ಬರೀರಿ. ರೈಟ್ ದಟ್ ಮೆನಿ zeros. 339 divided by 999. Yes. Okay. If this option is not there, you can cancel this. ಇದು 3 ರಿಂದ ಭಾಗ ಆಗಬಹುದು. 3 ಒಂದ್ಲೆ 3 ಆ ಪ್ರಕಾರ. Okay, check the options and tick ಮಾಡ್ರಿ. Moving ahead to the next question. ಇದು ಏನಿದೆ? ಕ್ವೆಶ್ಚನ್ ಇಲ್ಲ ಇಲ್ಲಿ. ಇದು RRB NTPC 2021 question. Question will be simple. I will give question print. It's not written. 0.31 ಬೇಡ, 0.13 ಬಾರ್ ಇತ್ತು ಈಕ್ವಲ್ಸ್ ಟು ಹೌ ಮಚ್? ಓಕೆ, ಯಾಕಂದ್ರೆ ಇದು ಆಪ್ಷನ್ ಐತೆ. ಅದು 0.13 ಬಾರ್ ಈಸ್ ಈಕ್ವಲ್ ಟು ಹೌ ಮಚ್? ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. 0.13 ಬಾರ್ ಅಂದ್ರೆ ಯಾವ ಆಪ್ಷನ್ ಟಿಕ್ ಮಾಡ್ತೀರಿ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಯು ಕ್ಯಾನ್ ಡೂ ಇಟ್. ಎಸ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 34th ಕ್ವೆಶ್ಚನ್. ಪರ್ಸೆಂಟೇಜ್ ಲೆಸನ್ ಇದು. ಓಕೆ, ಸೊ 5% ಆಫ್ A, 5% ಆಫ್ A ಪ್ಲಸ್ 4% ಆಫ್ B, 4% ಆಫ್ B is equal to 2 divided by 3 bracket 6% of A plus 8% of B. Okay, of ಅಂದ್ರೆ into ಬರೀರಿ. Yes, is equal to simplify ಮಾಡಬೇಕು ಇದು. ಆಮೇಲೆ A ratio B ಹೇಳಬೇಕು. How to do this? Percentage question, percentage chapter
ಯಾವ ರೀತಿ ಮಾಡಬೇಕು. ಜಸ್ಟ್ ಸಿ ದಿಸ್ ಶಾರ್ಟ್ಕಟ್ ಮೆಥಡ್. ಇಲ್ಲಿ ಪರ್ಸೆಂಟ್ ಇದೆ, ಪರ್ಸೆಂಟೇಜ್ ಆ ಕಡೆ 2 ಪರ್ಸೆಂಟೇಜ್, ಪರ್ಸೆಂಟ್ ಮತ್ತು ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ. ಯಾಕ್ರಿ ಹೇಳ್ರಿ? ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ಯಾಕ್ರಿ? ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100, ಡಿವೈಡೆಡ್ ಬೈ 100, ಡಿವೈಡೆಡ್ ಬೈ 100, ಡಿವೈಡೆಡ್ ಬೈ 100, ಡಿವೈಡೆಡ್ ಬೈ 100. ಅದು 100 ಗೆ ಕಾಮನ್. ಇಫ್ ಯು ಆರ್ ಟೇಕಿಂಗ್ ಕಾಮನ್ ತಗೋರಿ, ಇದು ಕಾಮನ್ ಹೊರಗಡೆ ತಗೋರಿ. 100 ಕ್ಯಾನ್ಸಲ್ ಆಗುತ್ತದೆ. ಓಕೆ, ಯಾಕಂದ್ರೆ ಇಲ್ಲೇ 100 ಇದೆ, ಹೊರಗಡೆ ತಗೋರಿ ಕಾಮನ್. ಇಲ್ಲಿಂದ 100 ಕಾಮನ್ ತಗೋರಿ, 100 ಕ್ಯಾನ್ಸಲ್ ಆಗುತ್ತೆ. ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಸೇಮ್ ಸಂಖ್ಯೆ ಅಂದ್ರೆ ಕ್ಯಾನ್ಸಲ್ ಮಾಡ್ರಿ. ಸೊ ವಾಟ್ ವಿಲ್ ಬಿ ದ ಕ್ವಶನ್ ಹಿಯರ್? 5 into a 5a plus 4 into b 4b. ಓಕೆ, ಒಂದು ಬ್ರಾಕೆಟ್ ದಲ್ಲಿ ಹಾಕೋಣ. ಇದು is equal to 2 divided by 3. ಓಕೆ, ಬ್ರಾಕೆಟ್ ದಲ್ಲಿ 6 into a plus 8 into b 8b. ಓಕೆ, ಮೂವಿಂಗ್ ಅಹೆಡ್. 3 ಜಸ್ಟ್ ಮಲ್ಟಿಪ್ಲೈ ದಿಸ್ ಸೈಡ್, ಆ ಕಡೆ ಹಾಕ್ರಿ. 3 5 3 5 15a plus 3 4 12b is equal to 2 into 6, ಇದು ಸಂಖ್ಯೆ ಇಂಟು ಮಾಡ್ರಿ, 12a plus 2 into 8 16b. a ಮತ್ತು a one side, b and b one side. Come on everyone, a and a one side, b and b one side ಮಾಡಬೇಕು. a and a, ಇದು a ಶಿಫ್ಟ್ ಮಾಡ್ರಿ ಈ ಕಡೆ. 15a minus 12a is equal to b ಗೆ ಆ ಕಡೆ ಶಿಫ್ಟ್ ಮಾಡ್ರಿ. 16b ಪ್ಲಸ್ ಏನಾಗುತ್ತೆ ಆ ಕಡೆ minus 12b. yes, 15 minus 12 3a equals 16 minus 12 4b. Come on, let's simplify this and this. 3a is equal to 4b. ಆನ್ಸರ್ 3:4 ಹೇಳಬೇಡ, ಏನ್ ಮಾಡಬೇಕು? ಈಕ್ವಲ್ ಟು ಎಕ್ಸ್ಚೇಂಜ್ ಮಾಡಬೇಕು. ಎ ಜೊತೆ ಏನಿದೆ ಅದು ಬಿ ಗೆ ಕೊಡಬೇಕು. a ರೇಷಿಯೋ b, ಎವ್ರಿವನ್ ಸಿ ಹಿಯರ್. ಎ ಜೊತೆ ಎಷ್ಟು ಸಂಖ್ಯೆ ಇದೆ? 3, ಆ ಸಂಖ್ಯೆ ಬಿ ಗೆ ಕೊಡ್ರಿ. ಬಿ ಜೊತೆ ಯಾವ ವ್ಯಾಲ್ಯೂ ಇದೆ? 4, ಅದು ಎ ಗೆ ಕೊಡಬೇಕು. ಸೊ ಎಕ್ಸ್ಚೇಂಜ್ ಮಾಡಬೇಕು. 4:3. ಆಪ್ಷನ್ ನಂಬರ್ ಬಿ ಇಸ್ ದ ಆನ್ಸರ್ ಫಾರ್ ದ ಕ್ವೆಶ್ಚನ್. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಾಟ್ ದೇ ಗಿವ್ 3:4. ಆಪ್ಷನ್ ದಲ್ಲಿ ಇಲ್ಲ, ಬಟ್ ಆಪ್ಷನ್ ದಲ್ಲಿ ಆಯ್ತು ಅಂದ್ರೆ 3:4 ಟಿಕ್ ಮಾಡ್ತೀರಿ. ಡೋಂಟ್ ಡೂ ದಟ್ ಥಿಂಗ್. ಓಕೆ, ಸೊ ಎಕ್ಸ್ಚೇಂಜ್ ಮಾಡಬೇಕು. ಎಕ್ಸ್ಟ್ರಾ ಕ್ವಶನ್ ನೋಡ್ರಿ. ಇಫ್ ಯು ವಾಂಟ್ ದಿಸ್ ಎಕ್ಸ್ಟ್ರಾ ಕ್ವಶನ್, ಸಿ, ನೋಟ್ ಡೌನ್ ಮಾಡ್ರಿ, ಇದು ಪಾಸ್ ಮಾಡ್ರಿ ಅಂಡ್ ಜಸ್ಟ್ ನೋಟ್ ಡೌನ್ ದ ಥಿಂಗ್ಸ್. ಜಸ್ಟ್ ಡೋಂಟ್ ವಾಚ್ ಇಟ್. ಫಾರ್ ಎಕ್ಸಾಂಪಲ್, you are having the question 8x is equal to 9y. Yes, ಹೇಳ್ರಿ, what is a ratio x ratio y? What is x ratio y? x ratio y ಅಂದ್ರೆ ಎಕ್ಸ್ಚೇಂಜ್ ಮಾಡಬೇಕು. 9 ಈ ಕಡೆ 8. ಎಕ್ಸಾಮಿನರ್ ಕ್ಯಾನ್ ಆಸ್ಕ್ ಯು, ಓಕೆ, ಎರಡ್ ರೇಷಿಯೋದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. 3 ಇದೆ ಅಂದ್ರೆ ಏನ್ ಮಾಡ್ತೀರಿ? ಫಾರ್ ಎಕ್ಸಾಂಪಲ್ 2a equal to 3b equal to 4c. Suppose this is the question and they are asking what is a ratio b ratio c. a ratio b ratio c ಎಷ್ಟಿದೆ? ಏನ್ ಮಾಡಬೇಕು? LCM ತಗೋರಿ. ಎರಡು ಸಂಖ್ಯೆ ಏನು ಪ್ರಾಬ್ಲಮ್ ಇಲ್ಲ, ಎಕ್ಸ್ಚೇಂಜ್. ಇದು ಸಂಖ್ಯೆ ಈ ಕಡೆ, ಇದು ಸಂಖ್ಯೆ ಈ ಕಡೆ, ಬಟ್ 3 2a 3b 4c. LCM ತಗೋರಿ. ಯು ಕ್ಯಾನ್ ಟೇಕ್ ದ LCM. 2 3 4 LCM ಎಷ್ಟು? 12 12. LCM 12 ಇಂಟು ಮಾಡ್ರಿ ಡೈರೆಕ್ಟ್. 2 ಎಷ್ಟಲೇ? 12. 2 6ಲಿ. 2 6 12, 6 ಬರೀರಿ. 3 ಇಂಟು ಎಷ್ಟು? 3 4 12. 4 ಇಂಟು ಎಷ್ಟು? 4 3 12, 3 ಬರೀಬೇಕು. 6:4:3 answer for the question. I hope this is clear to everyone. Okay, going ahead to the next. You are understanding, then you can just comment the ಹೇಳ್ರಿ. Okay, yes. Now next question. Pause the video, try ಮಾಡ್ರಿ, ಆಮೇಲೆ ನೋಡ್ರಿ. Let's see this question. English medium, read it. Kannada medium, you also read it. Okay, ಬಾಕ್ಸ್ ನಲ್ಲಿ ಇದು 69 ನೋಟ್ಸ್ ಬುಕ್. ಇದು ಸರಾಸರಿ ತೂಕ ಎಷ್ಟಿದೆ? 6.9 kg ಇದೆ. ಓಕೆ, ಬಾಕ್ಸ್ ನಲ್ಲಿ ಇನ್ನೂ ಒಂದು ನೋಟ್ ಬುಕ್ ಸೇರಿಸುವ ಮೂಲಕ ದರ ಸರಾಸರಿ 7 kg ಆಗುತ್ತದೆ. ಹೊಸ ನೋಟ್ ಬುಕ್ ನ ತೂಕವನ್ನು ಫೈಂಡ್ ಮಾಡ್ರಿ ಎಷ್ಟಿದೆ. ಇದು ಎರಡು ಮೆಥಡ್ಸ್ ನೋಡೋಣ, ಮೆಥಡ್ 1 ಅಂಡ್ ಮೆಥಡ್ ನಂಬರ್ 2. ಮೆಥಡ್ ನಂಬರ್ 1 ಏನಿದೆ, ಆಮೇಲೆ ಮೆಥಡ್ ನಂಬರ್ 2. ಮೆಥಡ್ ನಂಬರ್ 2 ಬರೀ ಈ ಕ್ವಶನ್ ನೋಡಿದ ಮೇಲೆ 5 ಸೆಕೆಂಡ್ಸ್ ಬೇಕು, ನಮಗೆ 5 ಸೆಕೆಂಡ್ಸ್ ಬೇಕು. ಬಟ್ ಬೇಸಿಕ್ ಮಾಡಬೇಕು ಫಸ್ಟ್. ಬೇಸಿಕ್ ಇಲ್ಲ ಅಂದ್ರೆ ಡೈರೆಕ್ಟ್ಲಿ ಶಾರ್ಟ್ ಕಟ್ ಎಕ್ಸಾಂಪಲ್ ಯೂಸ್ ಮಾಡಬೇಡ. ಯಾಕಂದ್ರೆ ಟ್ವಿಸ್ಟ್ ಆಗಿದೆ ಅಂದ್ರೆ ಬೇಸಿಕ್ ಹೆಲ್ಪ್ ಆಗುತ್ತದೆ. ಸೊ ಬೇಸಿಕ್ ಕಾನ್ಸೆಪ್ಟ್ ಕಂಪಲ್ಸರಿ ಮಾಡಬೇಕು, ಶಾರ್ಟ್ ಕಟ್ ಮಾಡಬೇಕು. ಬೇಸಿಕ್ ಏನಿದೆ ನೋಡ್ರಿ, ಅವರೇಜ್ ವೇಟ್ ಆಫ್ 69 ಬುಕ್ಸ್ ಇಸ್ 6.9 kg. ನಂಬರ್ಸ್ ಮತ್ತು ಸರಾಸರಿ, ಯಾವಾಗ ಇದು ವರ್ಡ್ ನೋಡ್ತೀರಿ ನೀವು, ಸರಾಸರಿ ಎಷ್ಟು ಬುಕ್ಸ್ ಎಷ್ಟು ಸರಾಸರಿ ಇಂಟು ಮಾಡಬೇಕು. ಎರಡು ನಂಬರ್ಸ್ ಏನ, both the numbers you have to multiply 69 multiplied by 6.9. yes, you have to multiply this. In the question ಇದೆ ಇರಬಹುದು
ಸರ್ ಯಾಕೆ ಮಲ್ಟಿಪ್ಲೈ ಮಾಡ್ರಿ? ವೈ ಯು ಆರ್ ಮಲ್ಟಿಪ್ಲೈಂಗ್? ರಿಮೆಂಬರ್, ನಂಬರ್ ಇಂಟು ಅವರೇಜ್, ನಂಬರ್ ಇಂಟು ಅವರೇಜ್ ಈಸ್ ಈಕ್ವಲ್ ಟು ಟೋಟಲ್. ಯಾವಾಗ ನೀವು ಇಂಟು ಮಾಡ್ತೀರಿ ನಿಮ್ಗೆ ಟೋಟಲ್ ಸಿಗುತ್ತದೆ, ಟೋಟಲ್ ವೇಟ್. ಸೊ ಸರಾಸರಿಗೆ ಏನ್ ಮಾಡ್ರಿ, ಎಷ್ಟು ಸಂಖ್ಯೆ ಇದೆ ಆ ಸಂಖ್ಯೆ ಅಂತ ಇಂಟು ಮಾಡ್ರಿ. ಕಮಾನ್ ಎವ್ರಿ ಒನ್, 69 ಇಂಟು 6.9 ಎಷ್ಟು? ಎಸ್ ಕ್ಯಾಲ್ಕುಲೇಟ್ ಮಾಡ್ರಿ. ಎಷ್ಟು? 476.1. ಓಕೆ, 9 ನೋಡ್ರಿ. ಶಾರ್ಟ್ಕಟ್ ಬೇಕು ಅಂದ್ರೆ ಶಾರ್ಟ್ಕಟ್ ಯೂಸ್ ಮಾಡ್ರಿ. 69 ಇಂಟು 69 ಸ್ಕ್ವೇರ್, 69 ಇಂಟು 69 ಅಂದ್ರೆ 69 ಸ್ಕ್ವೇರ್. ಶಾರ್ಟ್ಕಟ್ ಟ್ರಿಕ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ SSC ಟೈಮ್. 9 9s ಇದು ಇಂಟು ಮಾಡ್ರಿ, 9 9s 81. ಎರಡು ನಂಬರ್ ಮೂರು ಸಂಖ್ಯೆ ಇಂಟು ಮಾಡ್ರಿ. ಈಗ 6 9s 54, 54 ಇಂಟು 2 ದಟ್ ಈಸ್ 108. 108 ಪ್ಲಸ್ 8, 108 ಪ್ಲಸ್ 8 116, 116 11 ಬರೀರಲ್ಲಿ. ಆರ್ ಸ್ಕ್ವೇರ್ ಮಾಡ್ರಿ. ಈಗ ಆರ್ ಆರ್ಲಿ 36, 36 ಪ್ಲಸ್ 11, 36 ಪ್ಲಸ್ 11 47, 4761 ತಪ್ಪು ಮಾಡಿರಿ. ಏನಿದೆ? ಹಾ ಓಕೆ, 476 ಆಮೇಲೆ ಪಾಯಿಂಟ್ ಇದೆ, ಪಾಯಿಂಟ್ ಕೊಡಬೇಕು. ಎಸ್, this is there. I hope this is clear to everyone. Next, by keeping one more notebook in the box, ನಂಬರ್ ಪ್ಲಸ್ 1 ಮಾಡ್ರಿ. ಯಾಕಂದ್ರೆ ಎಕ್ಸ್ಟ್ರಾ 1 ಬುಕ್ ಆಗಿದೆ. 70 books. ಸರಾಸರಿ ಎಷ್ಟಾಗುತ್ತದೆ? ಅವರೇಜ್ ಬಿಕಮ್ಸ್ 7 kg. ಸೇರಿಸಿದ ಸರಾಸರಿ 7 kg ಆಗುತ್ತದೆ. ಇದು ಸೆಕೆಂಡ್ ಕೇಸ್ ಅಲ್ಲಿ ಸರಾಸರಿ 7 ತಗೋರಿ. ಕಮಾನ್ ಇಂಟು ಮಾಡ್ರಿ. 70 ಇಂಟು 7 490 ಮಾಡ್ರಿ. ಎಸ್, ಕ್ವಶನ್ ಇಸ್ ವಾಟ್ ಈಸ್ ದ ವೇಟ್ ಆಫ್ ನ್ಯೂ ಬುಕ್? ಆ ಹೊಸ ಬುಕ್ ಎಷ್ಟು ಕೆಜಿ ನೋಡ್ರಿ. 490 kg ಆಗಿದೆ, ಬಟ್ ಸ್ಟಾರ್ಟಿಂಗ್ 476. ಎರಡು ಮೈನಸ್ ಮಾಡ್ರಿ. ಬೋತ್ ದ ಥಿಂಗ್ಸ್ ಯು ಸಬ್ಟ್ರಾಕ್ಟೆಡ್. 490 ಮೈನಸ್ 476.1. ಓಕೆ, ಪಾಯಿಂಟ್ ಕೊಡ್ರಿ. 0. 10 minus 1 9, 10 minus 7 3, ಆಮೇಲೆ 1 ಕ್ಯಾರಿ. 9 minus 8 1, 440. 13.9 kg. ಆಪ್ಷನ್ ನಂಬರ್ ಸಿ ಆನ್ಸರ್ ಫಾರ್ ದ 26. 3 bell ring at the interval of 10 minutes, 15 minutes and 20 minutes. ಅಂದ್ರೆ ನಮ್ಮ ಕಡೆ 3 ಬೆಲ್ಸ್ ಅದಾವ ನೋಡ್ರಿ. ಪ್ರತಿ ಅದು ಬೆಲ್ಸ್ 10 minutes and 15 and 20 minutes ಅಲ್ಲಿ ರಿಂಗ್ ಆಗುತ್ತದೆ ಕಂಟಿನ್ಯೂಸ್ಲಿ. ಓಕೆ, ಇಫ್ ಆಲ್ ದ 3 bell rang together at 5 PM, ಸಂಜೆಗೆ 5 ಗಂಟೆಗೆ 3 ಬೆಲ್ಸ್ ಅಟ್ ಅ ಟೈಮ್ ರಿಂಗ್ ಆಗಿದೆ. ದೆನ್ ನೆಕ್ಸ್ಟ್ ಅಟ್ ವಾಟ್ ಟೈಮ್ ದೇ ವಿಲ್ ರಿಂಗ್ ಟುಗೆದರ್? ನೆಕ್ಸ್ಟ್ ಎಷ್ಟು ಗಂಟೆಗೆ ದೇ ವಿಲ್ ರಿಂಗ್ ಟುಗೆದರ್? ಏನ್ ಮಾಡಬೇಕು? ಇದು ಪ್ಯಾಟರ್ನ್ ಕ್ವಶನ್ಗೆ ಯಾವಾಗ ಈ ಪ್ಯಾಟರ್ನ್ ಕ್ವಶನ್ ನೋಡ್ರಿ ಡೈರೆಕ್ಟ್ಲಿ ಬಹ್ಯಾಟ್ ಮಾಡ್ರಿ. 3 ಥಿಂಗ್ಸ್ ಏನು? 1 ಅಂದ್ರೆ ಅಲಾರ್ಮ್ ಬೆಲ್, ಅಲಾರ್ಮ್ ಬೆಲ್. ನೆಕ್ಸ್ಟ್ ಟ್ರಾಫಿಕ್ ಲೈಟ್, ನೆಕ್ಸ್ಟ್ ಟ್ರಾಫಿಕ್ ಲೈಟ್ ಸಿಗ್ನಲ್, ಟ್ರಾಫಿಕ್ ಸಿಗ್ನಲ್. ನೆಕ್ಸ್ಟ್ ಮ್ಯಾರಥಾನ್, ನೆಕ್ಸ್ಟ್ ಮ್ಯಾರಥಾನ್. ನಿಮ್ದು ಕ್ವಶನ್ ಇದೆ ಇರ್ಬೋದು, ಸರಿ ಏನಿದು? ಯಾವಾಗ ನೀವು ಮ್ಯಾಥ್ಸ್ ನಲ್ಲಿ ಇದು ಕ್ವಶನ್ ನೋಡ್ತೀರಿ, ಅಲಾರ್ಮ್ ಬೆಲ್ ಈ ಪ್ರಕಾರ. ಟ್ರಾಫಿಕ್ ಸಿಗ್ನಲ್ ಕ್ವಶನ್ಸ್, 3 ಟ್ರಾಫಿಕ್ ಸಿಗ್ನಲ್ಸ್, 10 ಸೆಕೆಂಡ್ಸ್, 15 ಸೆಕೆಂಡ್, 20 ಸೆಕೆಂಡ್ಸ್, 100 ಸೆಕೆಂಡ್, 120 ಸೆಕೆಂಡ್, 150 ಸೆಕೆಂಡ್ಸ್. ಮ್ಯಾರಥಾನ್ 1 ಪರ್ಸನ್ 10 minutes ಅಲ್ಲಿ 1 ರೌಂಡ್ ಹಿ ಕಂಪ್ಲೀಟ್ಸ್. ಸೆಕೆಂಡ್ ಪರ್ಸನ್ 15-20 minutes. ಕಂಪಲ್ಸರಿ LCM ಯೂಸ್ ಮಾಡ್ರಿ. ಓಕೆ, ಡೈರೆಕ್ಟ್ ಏನ್ ಮಾಡ್ರಿ? 3 ಥಿಂಗ್ಸ್ ಆಲ್ ಫಾರ್ ಆಲ್ ದ 3 ಕೇಸಸ್ LCM ಟೆಕ್ನಿಕ್ ಯೂಸ್ ಮಾಡಬೇಕು. ಸೊ LCM ಆಫ್ 10, 15, 20, 10, 15 and 20. LCM ಇದೆ 60, 60. ಬೇಸಿಕ್ ಮೆಥಡ್ ಯಾರಿಗೆ ಗೊತ್ತಿಲ್ಲ ಅವರು ಈ ಪ್ರಕಾರ ಮಾಡ್ರಿ. ಶಾರ್ಟ್ಕಟ್ ಮೆಥಡ್ ಆಲ್ಸೋ ಐ ವಿಲ್ ಟೆಲ್ ಯು. 5 2s, 5 3s, 5 4s. ಎರಡು ಕಾಮನ್ ಇದೆ, 2 ಒಂದೇ, 2 3 ಕಾಮನ್. ಇಂಟು ಮಾಡ್ರಿ 2, ಯಾಕಂದ್ರೆ 3 ಮತ್ತು 2 ನಲ್ಲಿ ಏನು ಕಾಮನ್ ಇಲ್ಲ. 5 ಇಂಟು 2 10, 10 3s 30, 30 2s 60, 60. ಶಾರ್ಟ್ಕಟ್ ಮೆಥಡ್, ಮೈಂಡ್ ಮೆಥಡ್ ಏನಿದೆ? ವಾಟ್ ಈಸ್ ದ ಶಾರ್ಟ್ಕಟ್ ಮೆಥಡ್ ಫಾರ್ LCM? 10, 15 and 20. ದೊಡ್ಡ ಸಂಖ್ಯೆ ತಗೋರಿ, ದೊಡ್ಡ ಸಂಖ್ಯೆದ ಮಗ್ಗಿ ಮಾಡ್ರಿ. ದೊಡ್ಡ ಸಂಖ್ಯೆದ ಮಲ್ಟಿಪ್ಲಿಕೇಶನ್ ದಲ್ಲಿ ಯಾವ ಸಂಖ್ಯೆ ಬರುತ್ತದೆ? 20. ಬಟ್ 20 15ರಿಂದ ಭಾಗ ಆಗುದಿಲ್ಲ, LCM ಇಲ್ಲ. 22 ಮಾಡ್ರಿ ಮೈಂಡ್ ಅಲ್ಲಿ. ಎಷ್ಟು? 40. ಅದು 15ರಿಂದ ಭಾಗ ಆಗುದಿಲ್ಲ. 23 ಮಾಡ್ರಿ ಮೈಂಡ್ ಅಲ್ಲಿ ಕ್ವಿಕ್. 60, 60 15ರಿಂದ ಭಾಗ ಆಗುತ್ತೆ. ಎಸ್, 60 10ರಿಂದ ಭಾಗ ಆಗುತ್ತೆ. ಎಸ್, ಇದು LCM. LCM ಈ ಪ್ರಕಾರ ಮಾಡಬೇಕು. ಓಕೆ, ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. 60 ನಮ್ದು LCM ಇದೆ. 60 minutes, 60 minutes
ನನಗೆ ಹೇಳ್ರಿ 60 ಮಿನಿಟ್ಸ್ ಅಂದ್ರೆ ಎಷ್ಟು ಅವರ್ಸ್? 1 ಅವರ್. 60 ಮಿನಿಟ್ಸ್ ಅಂದ್ರೆ 1 ಅವರ್. ಏನ್ ಮಾಡ್ರಿ, ಇಫ್ ಯು ವಾಂಟ್ ದ ಆನ್ಸರ್, ಇಲ್ಲಿ ಟೈಮಿಂಗ್ ಎಷ್ಟಿದೆ? 5 PM. ಆ 5 PM ದಲ್ಲಿ 1 ಅವರ್ ಪ್ಲಸ್ ಮಾಡ್ರಿ, ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ 6 ಅವರ್ಸ್. 6 PM, ಸಾರಿ, 6 PM. That means after every 1 hour, all the 3 bells will be ringing. After every 60 minutes, 3 bells at a time they will ring. Next ಎಷ್ಟು ಗಂಟೆಗೆ ಆಗುತ್ತದೆ? 7 ಗಂಟೆಗೆ. ನೆಕ್ಸ್ಟ್ 8 ಗಂಟೆಗೆ. ನೆಕ್ಸ್ಟ್ 9 o'clock, 10 o'clock, 11 o'clock. ಸಪೋಸ್ ಓನ್ಲಿ 2 bells ಇದೆ. ಸಪೋಸ್ ಇದೆ ಸೇಮ್ ಕ್ವಶನ್ ಅಲ್ಲಿ ಏನ್ ಮಾಡೋದು? ಮಾಡಿಫೈ ಕ್ವಶನ್. 10-15 ಮೂರನೇ ಬೇಡ, ಕ್ಯಾನ್ಸರ್. 10-15 ಮೂರನೇ ಬೇಡ, ಕ್ಯಾನ್ಸರ್. ಈಗ ಏನಾಗುತ್ತದೆ ಹೇಳ್ರಿ? 10-15 ಈಗ ಏನಾಗುತ್ತದೆ? 10 and 15 LCM ಎಷ್ಟು ಈಗ? 30. LCM 10 and 15 30 ಮಿನಿಟ್ಸ್ ಅಂದ್ರೆ ಎಷ್ಟು? ಅರ್ಧ ಮಿನಿಟ್ಸ್. ಬಟ್ ಬಿಡ್ರಿ, ಅದ ಡೈರೆಕ್ಟ್ ಟೈಮ್ ಎಷ್ಟಿದೆ? 5 PM. ಆನ್ಸರ್ ಎಷ್ಟು ಬರ್ತದೆ? 5:30. ದಟ್ಸ್ ದ ಆನ್ಸರ್ ಟು ದ ಕ್ವಶನ್. ಈ ಪ್ರಕಾರ ಮಾಡಬೇಕು. I hope everyone the concept is clear. Same concept, same questions will be asked for the traffic signals and marathon questions. Same LCM use ಮಾಡಬೇಕು ಅಲ್ಲಿ. Yes. Moving ahead to this next question. RRB RPF SI 2019 examination question. Very easy simplification question. Okay. But fresher students, this question I have seen. ಯಾಕಂದ್ರೆ ಇಲ್ಲಿ ನಾವು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಯಲ್ಲಿ this test we have given to the students. ನಾನು ನೋಡಿನಿ ಏನು, ವಾಟ್ ಐ ಹ್ಯಾವ್ ಸೀನ್, ಮೆನಿ ಸ್ಟೂಡೆಂಟ್ ಗೇವ್ ದರ್ ಆನ್ಸರ್ ರಾಂಗ್. ವಾಟ್ ದೇ ಡಿಡ್? ಓಕೆ, ಬಿಗಿನರ್ ಸ್ಟೂಡೆಂಟ್, ಫ್ರೆಶರ್ ಸ್ಟೂಡೆಂಟ್, ಓಕೆ, ಫಸ್ಟ್ ಡೇ ಯಾವಾಗ ಅವರು ಬಂದಿದೆ, ದಿಸ್ ಕ್ವಶನ್ ಐ ಜಸ್ಟ್ ಗೇವ್, ಜಸ್ಟ್ ಮಾಕ್ ಟೆಸ್ಟ್. ವಾಟ್ ದೇ ಗೇವ್ ದ ಆನ್ಸರ್? ಸಮ್ ಸ್ಟೂಡೆಂಟ್ ಗೇವ್ 1/12. ನೀವು ಚೆಕ್ ಮಾಡ್ರಿ ನಿಮ್ದು ಆನ್ಸರ್ ಎಷ್ಟಿದೆ, ಕರೆಕ್ಟ್ ಇದೆ ಇಲ್ಲ, ಆರ್ ಆನ್ಸರ್ 12. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಹ್ಯಾವ್ ಗಿವನ್ ದ ಆನ್ಸರ್ as this. But see here, what is the technique behind this? Those who have given the answer as 1/12, what the student will think? 1/12 cancel, 1/12 cancel, 1/12 cancel, 1/12 cancel, cut. ಯಾಕಂದ್ರೆ ಭಾಗ ಆಗಿದೆ, ಭಾಗ ಇದು ಭಾಗ ಆಗಿದೆ, ಆನ್ಸರ್ ಎಷ್ಟು? 1/12. ತಪ್ಪು. ದಿಸ್ ಈಸ್ ರಾಂಗ್ ಆನ್ಸರ್. ನೆಕ್ಸ್ಟ್ ಸ್ಟೂಡೆಂಟ್ ಏನು ವಿಚಾರ ಮಾಡ್ತಾರೆ? ಹಾ, ಇದು 1/12 ಇದೆ, ಇದು ರಿವರ್ಸ್ ಮಾಡೋಣ, 12 ಆನ್ಸರ್, ಇದು ತಪ್ಪಿದೆ. ವಾಟ್ ಟು ಡೂ? ನೋಡ್ರಿ ಈ ಪ್ಯಾಟರ್ನ್ ಕ್ವಶನ್ 1/12. whenever you see this division symbol, ಯಾವಾಗ ನೋಡ್ತೀರಿ division symbol, ಕನ್ವರ್ಟ್ ಮಾಡ್ರಿ ಮಲ್ಟಿಪ್ಲಿಕೇಶನ್, ಆ ನೆಕ್ಸ್ಟ್ ಸಂಖ್ಯೆಗೆ ಉಲ್ಟಾ ಮಾಡ್ರಿ, ರೆಸಿಪ್ರೋಕಲ್ 12/1 ಇಂಟು ಇದು ನಂಬರ್ ಉಲ್ಟಾ ಮಾಡ್ರಿ 12/1, ಇದು ನಂಬರ್ ಉಲ್ಟಾ ಮಾಡ್ರಿ 12/1 ಇಂಟು 12/1. 12 ಮತ್ತು 12 ಕ್ಯಾನ್ಸಲ್, 12 ಇಂಟು 12 ಇಂಟು 12, 12 ಕ್ಯೂಬ್ ಎಷ್ಟು? 1728. 100 144, 144 ಇಂಟು 12 ಮಾಡ್ರಿ, or else remember cube of 12, 1728. If you are understanding and if you are new to the channel subscribe ಮಾಡ್ರಿ, ನಿಮಗೂ surely help ಆಗುತ್ತದೆ ನಿಮ್ಮ ಎಕ್ಸಾಮ್ಸ್ ಗೆ. Okay, moving ahead to the next. RPF Constable 19 January 2019, shift number 3. Simple question on word mass. Answer comment box ಅಲ್ಲಿ ಹೇಳ್ರಿ. What is the answer for 38 number in the comment box? Everyone should help. Everyone should comment in the chat box. Okay. Yes, answer ಬರಲಿಲ್ಲ ಅಂದ್ರೆ at least comment box ಅಲ್ಲಿ ಹೇಳ್ರಿ, hello, hi, whatever. I'll surely feel happy seeing your comments. Okay. Yes. So you can do this. In ಮಾಡೋಣ ಈಗ, just at first question we left, we will do that first question and we'll wind it up. This was the question, very important. It was asked in RPF SI paper as well as they can be asked in constable examination also. This kind of question you have seen in even SSC, CHSL and CHL. Shortcut method I will try to tell because the question is lengthier. Understand it. Nodri, a shopkeeper uses a weight of 950 gram instead of 1 kg. 1 kg ಬದಲು 950 gram ತೂಕದ ತೂಕವನ್ನು ಬಳಸುತ್ತಾನೆ. ಅಂದ್ರೆ ನೀವು ಕೇಳ್ತ್ರಿ ಅಲ್ಲಿ ನಮ್ಗೆ 1 kg ಕೊಡ್ರಿ, ಅವರು 1 kg ಕೊಡಂಗಿಲ್ಲ, ಅಲ್ಲಿ ಗಡಬಡ್ ಮಾಡ್ತಾರೆ, ಚೀಟಿಂಗ್, ಮೋಸ ಮಾಡ್ತಾರೆ. ಏನು 950 ಗ್ರಾಮ್ಸ್ ಅಷ್ಟೇ ಕೊಡ್ತಾರೆ. ಓಕೆ, ಡನ್. ಅಲ್ಲಿ ಅಂದ್ರೆ ಆ ಶಾಪ್ ಕೀಪರ್ಗೆ ಸ್ವಲ್ಪ ಪ್ರಾಫಿಟ್ ಆಗಿದೆ, ಕರೆಕ್ಟ್. 50% ಇಲ್ಲ, 50 ಗ್ರಾಮ್ ಪ್ರಾಫಿಟ್ ಆಗಿದೆ. ಓಕೆ, ಬಟ್ ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ, ಅಂಡ್ ಸೆಲ್ ದ ಗುಡ್ ಅಟ್ ದ ಮಾರ್ಕ್ಡ್ ಪ್ರೈಸ್. ಒಂದು ಪ್ರೈಸ್ ಅಲ್ಲಿ ಈ ಸೆಲ್ಸ್ ಇಟ್ ವಿಚ್ ಇಸ್ 15% ಮೋರ್ ದನ್ ದ ಕಾಸ್ಟ್ ಪ್ರೈಸ್. ಆ ಕಾಸ್ಟ್ ಪ್ರೈಸ್ಗಿಂತ 15% ಅದು ಪ್ರೈಸ್ ಹೆಚ್ಚಿದೆ. ನೋಡ್ರಿ ಇಲ್ಲಿ ಇದು ವೆಚ್ಚದ ಬೆಲೆಗಿಂತ 15% ಹೆಚ್ಚಿದೆ. ಅಂದ್ರೆ ಆ ಕಸ್ಟಮರ್ಗೆ ಅವರು ಏನ್ ಹೇಳ್ತಾರೆ,
15% ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಆ ವಸ್ತುಗೆ. ಟೋಟಲ್ ಹೇಳಬೇಕು, ಆ ಲಾಭವನ್ನು ಆ ಲಾಭದ ಶೇಕಡಾವಾರು ಎಷ್ಟು, ಟೋಟಲ್ ಪ್ರಾಫಿಟ್ ಹೇಳಬೇಕು ನಾವು. ವಾಟ್ ಈಸ್ ದ ಟೋಟಲ್ ಪ್ರಾಫಿಟ್? ಫಸ್ಟ್ ಪ್ರೈಸ್ ಬರೆಯಿರಿ. ಪ್ರೈಸ್ ಸಿ ಪಿ ಅಂದ್ರೆ ಕಾಸ್ಟ್ ಪ್ರೈಸ್, SP ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಕಸ್ಟಮರ್ಗೆ ಏನ್ ಹೇಳ್ತಾರೆ, ವಾಟ್ ಇಟ್ ಟೆಲ್ ಟು ದ ಕಸ್ಟಮರ್, ಇದು 100 ರೂಪಾಯಿದ ವಸ್ತು ಇದೆ, ನಾನು ನಿಮ್ಗೆ 15%, ಐ ಎಮ್ ಚಾರ್ಜಿಂಗ್ 15% ಮೋರ್. ಓಕೆ, ತಗೋರಿ ಪ್ರಾಫಿಟ್. ಯಾಕಂದ್ರೆ ಹಿ ಇಸ್ ಅ ಶಾಪ್ ಕೀಪರ್, ಹಿ ವಾಂಟ್ಸ್ ಪ್ರಾಫಿಟ್. ಓಕೆ, 15% ಎಕ್ಸ್ಟ್ರಾ ತಗೋರಿ, ನೋ ಪ್ರಾಬ್ಲಮ್. 100 ರೂಪಾಯಿ ವಸ್ತು 115ಗೆ ಸೆಲ್ ಮಾಡ್ರಿ, ಓಕೆ, ನೋ ಪ್ರಾಬ್ಲಮ್. ಬಟ್ ಅಲ್ಲಿ ಏನಾಗಿದೆ, ಸಮ್ ಗಡ್ಬಡ ಆಗಿದೆ. ಏನ್ ಗಡ್ಬಡ ಆಗಿದೆ? ಆ 950 ಗ್ರಾಮ್ ಇನ್ಸ್ಟೆಡ್ ಆಫ್ 1 kg. ಅಂದ್ರೆ ನೀವು ಶಾಪ್ ಕೀಪರ್ಗೆ ಕೇಳ್ತೀರಿ, ಕ್ವಾಂಟಿಟಿ ಎಷ್ಟು ಕೇಳ್ತೀರಿ? ನೀವು ಕೇಳ್ತೀರಿ ಅವರಿಗೆ ಕ್ವಾಂಟಿಟಿ, ನನ್ಗೆ 1 kg ಕೊಡ್ರಿ, 1 kg ಅಂದ್ರೆ 1000 ಗ್ರಾಮ್ ಕೊಡ್ರಿ. ಬಟ್ ಓಕೆ ಹೇಳ್ತಾರ, ಬಟ್ ಅಲ್ಲಿ ಗಡಬಡ ಆಗಿದೆ. ಅವರು 1000 ಕೊಟ್ಟಿಲ್ಲ, ಈಸ್ ಸೆಲ್ಲಿಂಗ್ 950 ಗ್ರಾಮ್ಸ್. ಇಷ್ಟೇ. ಏನ್ ಮಾಡಬೇಕು? ಹೌ ಟು ಕ್ಯಾಲ್ಕುಲೇಟ್ ದ ಟೋಟಲ್ ಪ್ರಾಫಿಟ್ ಹಿಯರ್? ಸಿ ಹಿಯರ್, ಇಂಟು ಮಾಡ್ರಿ. ದಿಸ್ ಇಸ್ ದ ಶಾರ್ಟ್ ಕಟ್ ಟ್ರಿಕ್ ಯು ಕ್ಯಾನ್ ರಿಮೆಂಬರ್. ರುಪೀಸ್ಗೆ ಇಲ್ಲೇ ಮಲ್ಟಿಪ್ಲೈ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 100 ಇಂಟು 950, 950 ಇಂಟು 0000, ಇದು 95,000. ವಾಟ್ ಈಸ್ ದಿಸ್? CP ನೋಡ್ರಿ, ಕಾಸ್ಟ್ ಪ್ರೈಸ್ ಬರೀರಿ. CP ಕೊಂಡ ಬೆಲೆ ಅಂದ್ರೆ ಅಸ್ಯೂಮ್ ಮಾಡ್ರಿ 95,000 ಇದು ಕೊಂಡ ಬೆಲೆ ಇದೆ, ಪರ್ಚೇಸಿಂಗ್ ಪ್ರೈಸ್. ಸೆಲ್ ಎಷ್ಟಕ್ಕೆ ಮಾಡ್ತಾರೆ ನೋಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 115 ಇಂಟು 1000, 115 ಇಂಟು 1000, 000. ಸೊ ಇದು ಸೆಲ್ಲಿಂಗ್ ಪ್ರೈಸ್. ಸೊ ಲೆಟ್ಸ್ ರೈಟ್ ಸೆಲ್ಲಿಂಗ್ ಪ್ರೈಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕಾಸ್ಟ್ ಪ್ರೈಸ್ 95,000, ಸೆಲ್ಲಿಂಗ್ ಪ್ರೈಸ್ 1,15,000. ಎಷ್ಟು ಪ್ರಾಫಿಟ್ ಆಗಿದೆ? ಫ್ಯಾಂಟಾಸ್ಟಿಕ್, 20,000 ಪ್ರಾಫಿಟ್. ನೋಡ್ರಿ, 95,000 ಗಿಂತ 1,15,000 ಅಂದ್ರೆ 20,000 ಪ್ರಾಫಿಟ್ ಆಗಿದೆ. ಸೊ ಲೆಟ್ಸ್ ರೈಟ್ ಪ್ರಾಫಿಟ್ ಇಸ್ ಈಕ್ವಲ್ ಟು 20,000. ಅಸ್ಯೂಮ್ ಮಾಡ್ರಿ 20,000 ಇದು ಪ್ರಾಫಿಟ್ ಇದೆ. ಪ್ರಾಫಿಟ್ ಪರ್ಸೆಂಟೇಜ್ ಬೇಕು ನಮಗೆ, ಲಾಭದ ಶೇಕಡಾವಾರು ಎಷ್ಟು? ಲಾಭದ ಶೇಕಡಾವಾರು ಬರೀರಿ ಫಾರ್ಮುಲಾ, ಪ್ರಾಫಿಟ್ ಬೈ CP ಇಂಟು 100. ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಪ್ರಾಫಿಟ್ ಬೈ CP ಇಂಟು 100 ಮಾಡಬೇಕು. ಸೊ ಪ್ರಾಫಿಟ್ 20,000 ಡಿವೈಡೆಡ್ ಬೈ CP, ಕಾಸ್ಟ್ ಪ್ರೈಸ್ ಎಷ್ಟು? 95,000 ಇಂಟು 100 ಮಾಡಬೇಕು. Let's simplify the things here, everyone. 0 cancel, 0 cancel, 0 cancel, 0 cancel. Okay, let's cut it. 5 ones are 5, 4 carry, 5 nines are 45, 5 fours are 20, 5 zeros are 5 zeros are 400 divided by 19. ಯಾವ ಆಪ್ಷನ್ ಚೂಸ್ ಮಾಡ್ತೀರಿ? 400 upon 19% ಆಪ್ಷನ್ ಅಲ್ಲಿ ಇಲ್ಲ, ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಚೇಂಜ್ ಮಾಡಬೇಕು. ಐ ಆಮ್ ಇರೇಸಿಂಗ್ ದಿಸ್. ವಿಡಿಯೋ ಪಾಸ್ ಮಾಡ್ರಿ, ಬರೀರಿ ಇದು, ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ. ಓಕೆ, 400 upon 19, 400 upon 19 ಅಂದ್ರೆ ಎಷ್ಟು? 400 by 19. ಸೊ ಕ್ಯಾನ್ಸಲ್ ಮಾಡ್ರಿ. 19 ones are 19, 19 ಎಷ್ಟಲೇ? 19 twos are 38. ಎಷ್ಟು ಕ್ಯಾರಿ? 2. 19 ones are 19, ಎಷ್ಟು ಕ್ಯಾರಿ? 1 ಕ್ಯಾರಿ. ಇದು ಮೇಲ್ಗಡೆ ಏನು ಬಂದಿದೆ? ಇದು 21 ನಂಬರ್. ಜಸ್ಟ್ ರೈಟ್ ಇಟ್ ಮಿಡಲ್ ನಲ್ಲಿ ಬರೀರಿ 21. ಲಾಸ್ಟ್ಗೆ ಏನು ರಿಮೈಂಡರ್ ಬರುತ್ತದೆ ಶೇಷ, ಅದೇ ಟಾಪ್ ನಲ್ಲಿ ಬರೀರಿ. ಅಂಡ್ ಡಿವೈಸರ್ ರೈಟ್ ಇಟ್ ಆಸ್ ಇಟ್ ಈಸ್ 21 1 upon 19%. 21 1 by 19% answer for the question. I hope this is clear to each and everyone. Pause madri video, write down the things, understand and keep on practicing. This will surely help you for the final examinations. Okay, if anyone is staying in Belagavi region, they can join Karnataka coaching, our offline classes here at Shaniwar Khod, Kacheri Road ನಲ್ಲಿ ನಮ್ದು ಬ್ರಾಂಚ್ ಇದೆ ಇಲ್ಲಿ. ಓಕೆ, ಮೆನಿ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಡನ್ ವೆರಿ ಮಚ್ ಗುಡ್ ಸ್ಕೋರ್. SSC GD ದಲ್ಲಿ ಐ ವಿಲ್ ಟೆಲ್ ಯು ಅವರ್ ಟಾಪ್ 5 scores. 139 is our top, again 131. ಈ ಪ್ರಕಾರ ಸ್ಟೂಡೆಂಟ್ಸ್ 125 124, these are the toppers of our class. If you are interested, you can join. And also I'm also planning for online batch for the students who cannot come here, especially Bangalore, Chikmagalur side students. Our students ke online batch. If you are interested for the online batch, you can just contact me on the WhatsApp madri. Okay, message madri. I will just tell you the procedure,
link of the application. Ali, you can just purchase the things. Okay, thank you. Jai Hind everyone.